ಕುಂಭಮೇಳದಲ್ಲಿ ಕಾಲ್ತುಳಿತ. ಮಹಾಕುಂಭಮೇಳದಲ್ಲಿ ಮಹಾ ದುರ್ಘಟನೆ ನಡೆದು ಹೋಗಿದೆ. ಬೆಳಗಾವಿಗೆ ಬಂದಂತಹ ತಾಯಿ ಮಗಳ ಮೃತದೇಹ. ಕುಂಭಮೇಳ ಕಾಲ್ತುಳಿತದಲ್ಲಿ ಕನ್ನಡಿಗರಾದಂತಹ ಬೆಳಗಾವಿಯ ತಾಯಿ ಜ್ಯೋತಿ ಜೊತೆಗೆ ಮಗಳು ಮೇಘನ ಅವರು ಕಾಲ್ತುಳಿತದಲ್ಲಿ ಬಲಿಯಾಗಿದ್ದರು. ಒಟ್ಟು 4 ಜನ ಕನ್ನಡಿಗರು ಬಲಿಯಾಗಿದ್ದಾರೆ. ಈಗ ಜ್ಯೋತಿ ಮತ್ತು ಮೇಘನ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬದವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆದ ನಂತರ ಎಲ್ಲ ರೀತಿಯಾದಂತಹ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಈಗಾಗಲೇ ಜಿಲ್ಲಾಡಳಿತ ಹಸ್ತಾಂತರಿಸಿದೆ. ಏಕೆಂದರೆ ಕೋಟಿ ಜನ ಇವತ್ತು ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಅಚಾತುರ್ಯವಾಗಿ ಈ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ನಮ್ಮ ಕನ್ನಡಿಗರು 4 ಜನ ಮೃತಪಡ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತಹ ಸಿಬ್ಬಂದಿಗಳು, ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಯಾಕಂದರೆ ದೇವರ ಕಾರ್ಯವನ್ನು ಮಾಡಬೇಕು, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು, ಪಾಪಗಳನ್ನು ಕಳ್ಕೋಬೇಕು ಅಂತ ಹೋಗ್ತಾರೆ. ಆದರೆ ಅದು ಏನೋ ತಾನೊಂದು ಬಗೆದರೆ ವಿಧಿ ಒಂದು ಬಗೆದಿತ್ತು ಅಂತ ಒಂದು ಮಾತಿದೆಯಲ್ಲ, ಆ ರೀತಿಯಾಗಿದೆ. ಒಟ್ಟು 30 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರು 4 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಜಿಲ್ಲಾಡಳಿತ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ತಾಯಿ ಮತ್ತು ಮಗಳು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದಾರೆ ಭಾವಚಿತ್ರವನ್ನು. ತಾಯಿ ಜ್ಯೋತಿ, ಇವ್ರ ತಾಯಿ, ಇನ್ನೊಂದು ಕಡೆ ಮೇಘನ ಇವ್ರ ಮಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಮೌನಿ ಅಮಾವಾಸ್ಯೆ ಇತ್ತು. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಭಾಳ ಆಸೆಯನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಒಂದೇ ದಿವಸ 10 ಕೋಟಿ ಜನ ಅಲ್ಲಿ ಹೋದಾಗ ಸಹಜವಾಗಿ ಕಾಲ್ತುಳಿತ ಆಗಿದೆ. ಕೆಲವೊಂದಿಷ್ಟು ಎಕ್ಸಿಟ್ ಮತ್ತು ಎಂಟ್ರಿ ಒಂದೇ ಕಡೆ ಮಾಡಿದ್ರಿಂದನೂ ಸಮಸ್ಯೆ ಆಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಈಗ ತಿಳಿಸಿದ್ದಾರೆ ಸಾಕಷ್ಟು ಜನ ಅಲ್ಲಿಯ ಪ್ರತ್ಯಕ್ಷದರ್ಶಿಗಳು.